ಆಯ್ತಾ ಕನ್ನಡದಲ್ಲಿ ಆಯ್ತಾ ರೆಡಿನಾ? ನಮಸ್ತೆ, ನನ್ನ ಹೆಸರು ಯೋಗೀಶ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ನಾಗಮಣಿ ಅಂತ. ನಾಗಮಣಿ ಮೇಡಮ್ ಅಂತಲ್ಲ. ಯಾವ ಊರು ಮೇಡಮ್ ನಿಮ್ದು? ನಮ್ದು ಅಮರಾಪುರಂ ಮಂಡಲ್ ಮಡಕಶಿರ ಆಂಧ್ರ ಪ್ರದೇಶನಾ? ಆಂಧ್ರ ಪ್ರದೇಶ್. ಸೊ ಓಕೆ ಮೇಡಮ್, ಈಗ ನಿಮಗೆ ಈ ಪ್ರಾಡಕ್ಟ್ನ ಕರೆಕ್ಟಾ ಇದೇ ತಾನೇ ಕೊಟ್ಟಿದ್ದು ನಾವು? ಈ ಪ್ರಾಡಕ್ಟ್ ಈ ಬಯೋಟೋರಿಯಂ ಕಂಪನಿ ಪ್ರಾಡಕ್ಟ್ನ ನಿಮಗೆ ಎಷ್ಟು ದಿನದ ಹಿಂದೆ ನಾವು ಕೊಟ್ಟಿದ್ದು ನಿಮಗೆ? 1 ತಿಂಗಳು ಮುಂಚೆ ನಾವು ತಂದುಕೊಂಡಿದ್ದೀವಿ. 1 ತಿಂಗಳ ಹಿಂದೆನೆ. ಯಾರು ಕೊಡ್ಸಿದ್ದು ನಿಮಗೆ? ನಮಗೆ ಕೆಂಚಮ್ಮ ಅಂತ ನಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಅವ್ರ ಮಗ ಕೆಂಚಮ್ಮ, ಗೋವಿಂದರಾಜು ಅವ್ರ ಮಗ. ಅವ್ರ ಅಮ್ಮ ಕೊಡ್ಸಿದ್ದು ನಿಮಗೆ? ಅವ್ರು ಹೇಳಿದ್ರು, ನಾನು ಅವ್ರ ಜೊತೆಗೆ ಬೆಂಗಳೂರಿಗೆ ಹೋಗ್ಬಿಟ್ಟು ಅವ್ರ ಮನೆಯಿಂದ ತಗೊಂಡು ಬಂದು ಬೆಂಗಳೂರಿಗೆ ಬಂದ್ಬಿಟ್ರಿ ನೀವು ತರಕಿತ. ವೆರಿ ಗುಡ್. ಸೊ ಮುಂಚೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಸೊ ನಿಮಗೆ ಏನೆಲ್ಲ ಸಮಸ್ಯೆ ಇತ್ತು? ನಮಗೆ ತುಂಬಾ ಪೈನ್ ಇತ್ತು. ಪೈನ್ ಅಂದ್ರೆ ಎಲ್ಲಿ? ಬಾಡಿ ಬ್ಯಾಕ್ ಪೈನ್, ಕೈ ನೋವಿತ್ತು, ಕೈ ನೋವು, ತಲೆನೋವು ಅಂದ್ರೆ ಒಂದು ಸೈಡ್ ಇಲ್ಲೆಲ್ಲ ನೋವೋದು. ಇವಾಗ ನಾನು ಅದನ್ನು ಯೂಸ್ ಮಾಡಿದ್ಮೇಲೆ ಸ್ವಲ್ಪ ನನಗೆ ಮೈಯೆಲ್ಲ ಸ್ವಲ್ಪ ರಿಲೀಫ್ ಆಗಿರುತ್ತೆ. ಬೆನ್ನೆಲ್ಲ ಪೈನ್ ಎಲ್ಲ ಏನಿಲ್ಲ, ಬ್ಯಾಕ್ ಪೈನ್ ಏನೂ ಇಲ್ಲ ಈಗ. ಏನಿಲ್ಲ. ಈ ಕೈ ನೋವು ನಾನು ಇದು ಹಾಕ್ಕೊಂಡ್ರೆ ನನಗೆ ಏನಾದರೂ ವೆಯ್ಟ್ ಈಸಿಯಾಗಿ ತೆಗಿತೀನಿ. ಸಿಲಿಕಾನ್ ರಿಸ್ಟ್ ಬ್ಯಾಂಡ್ ಹಾಕಿದ್ರೆ ಈಸಿಯಾಗಿ ವೆಯ್ಟ್ ಎತ್ಬೋದು. ಈಸಿಯಾಗಿ ಅಸಲು ಪೈನ್ ಇಲ್ಲ ಅದನ್ನ ಹಾಕಿದ್ರೆ. ಭಾರ ಏನಾದರೂ ಎತ್ತಕ್ಕೆ ನೋಡ್ರಿ, ವಾಟರ್ ಕ್ಯಾನ್ ಹೊರಗಡೆಯಿಂದ ಒಳಗಡೆ ಹಿಡ್ಕೊಂಡು ಬರ್ತೀನಿ. ಮತ್ತೆ ಇದು ಹಾಕಿದ್ಮೇಲೆ ನೋವಾಗಲ್ಲ ಇಲ್ಲ. ಸೊ ಆ ಮ್ಯಾಟ್ರಸ್ ಅಲ್ಲಿ ನೀವು ನೈಟ್ ಮಲಗ್ತಿರಲ್ಲ, ಏನೆಲ್ಲ ಬೆನಿಫಿಟ್ ಆಗ್ತಾ ಇದೆ? ಅದು ಮಲಗಬೇಕಾದ್ರೆ ನನಗೆ ಎಚ್ಚರಿಕೆ ಇರುತ್ತೆ, ಮತ್ತು ಮಾರ್ನಿಂಗ್ 4 o'clock ವರೆಗೂ ನಂಗೆ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ, ಡೀಪ್ ಸ್ಲೀಪ್, ಪೈನ್ ಅನ್ನೋದೇ ಬರಲ್ಲ. ಅಷ್ಟು ಚೆನ್ನಾಗಿ ಫ್ರೀ ಆಗಿದ್ದೀನಿ. ಮುಂಚೆ ನನಗೆ ಒಂದು ಸ್ವಲ್ಪ ತುಂಬಾ ಶುಗರ್ ಜಾಸ್ತಿ ಆಗ್ಬಿಟ್ಟು ಜಾಸ್ತಿ ವಾಶ್ರೂಮ್ಗೆ ಹೋಗ್ತಾ ಇದ್ದೆ, ಗೋಲ್ ಹಿಡ್ಕೊಂಡು ನಡೀತಾ ಇದ್ದೆ. ಇಲ್ದಿದ್ರೆ ನಮ್ಮ ಮೊಮ್ಮಗನ ಸಹಾಯ ಹಿಡ್ಕೊಂಡು ಅವ್ನ ಭುಜ ಹಿಡ್ಕೊಂಡು ಹೊರಗಡೆ ಬರ್ತಾ ಇದ್ದೆ. ಅಂತೇಳುವಾಗ ಒಬ್ಬಳೇ ಕ್ಲೀನಾಗಿ ನಡ್ಕೊಂಡು ಬಾತ್ರೂಮ್ಗೆ ಬರ್ತೀನಿ. ಅಲ್ಲೇವರೆಗೂ ನನಗೆ ಸ್ವಲ್ಪ, ಇವಾಗ ನಮ್ಮ ಮನೆಯಲ್ಲೆಲ್ಲ ತಮಾಷೆ ಮಾಡ್ತಾರೆ, ತಂದ್ಕೊಂಡಿದ್ದೀಯಾ ಅದು ಮೇಲಾಯ್ತಾ? ನನ್ನ ಮಗ ಇನ್ನೂ ಒಂದು ದಿವಸ ಫಸ್ಟ್ ತಂದಿದ್ದೀನಲ್ಲ, ನೆಕ್ಸ್ಟ್ ಡೇನೆ ಮೇಲಾಯ್ತಾ ನಾವು ಅಂತ. ಮುಂದೆ ತಿಂತಿದ್ದಂಗೆ ಯಾರು ಎದ್ದು ಕುತ್ಕೊಳ್ಳಲ್ಲ ಕಣ, ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ಇನ್ನ ಸ್ವಲ್ಪ. ಈಗ ಏನಂತಾರೆ ಮಕ್ಕಳು? ಇವಾಗ ಅವ್ರಿಗೆ ಗೊತ್ತಾಗಿದೆ. ನಮ್ಮ ಸೊಸೆ ಕೇಳಿದ್ರ ಹೆಂಗಿದೆ ನೋವು ಅಂತ, ಅವ್ರಿಗೆ ಗೊತ್ತಲ್ಲ ಅವಾಗ ನಾನು ಓಡಾಡೋದು ಮನೆಯಲ್ಲಿ ಅದೆಲ್ಲ ಗೊತ್ತಲ್ಲ. ಅದಕ್ಕೆ ಅವರು ನೀವು ಯೂಸ್ ಮಾಡ್ರಿ, ಸ್ವಲ್ಪ ದಿವಸ ಹೋದ್ಮೇಲೆ ನಾನು ತರಿಸ್ಕೊತೀನಿ. ನೀನು ಹೇಳ್ದಲ್ಲ ರಾಜು, ನಿಮಗೆ ನಮ್ಮ ಮನೆಯಲ್ಲಿ ಅವಳಿಗೆ ಆಪರೇಷನ್ ಆಗಿ ಬ್ಯಾಕ್ ಪೇನ್ ಬರ್ತಿತ್ತು, ಯೂಸ್ ಮಾಡ್ತಾಳೆ ಅಂತ. ಅದಕ್ಕೆ ಅವಳಿಗೆ ಒಂದು 2 ಸಿಸರಿನೇ ಆಗಿರೋದು. ಮಗುಗೆ ಬ್ಯಾಕ್ ಪೇನ್ ಫಸ್ಟ್ ಅವ್ರಿಗೆ ಕೊಡಿಸಿ. ಈಗ ನೀವು ಇದನ್ನ ಎಲ್ಲರಿಗೂ ಹೇಳ್ಬೋದಾ? ಇದನ್ನ ಸ್ಟ್ಯಾಂಡಿಂಗೇ ಇರ್ತಾಳೆ, ಕುಕಿಂಗ್ ಕೊಡಿಸಿ ಫಸ್ಟ್ ಅವ್ರಿಗೆ ಕೊಡಿಸಿ. ಆಯಮ್ಮ ಅನಂತಪುರದ ಟ್ರೀಟ್ಮೆಂಟ್ ತೊಗೊಂಬಂದಿತ್ತು ಕಾಲು ನೋವಿಗೆ. ಇವಾಗ ಮೊನ್ನೆನೂ ಹೋಗಿ ಹಾಸ್ಪಿಟ್ಲಲ್ಲಿ ತೊಗೊಂಬಂದಿದ್ದೆ ಟ್ಯಾಬ್ಲೆಟ್ಸು, ಕಾಲಿಗೆಲ್ಲ. ಈಗ ಅವ್ರು ತಗೋಬೇಕಂತ. ಈಗ ನೀವು ಹೇಳಿ, ಈ ಮ್ಯಾಟ್ರಸ್ನ ಎಲ್ಲರಿಗೂ ಕೊಡಿಸ್ಬೋದಾ ನೀವು? ನಾವೆಲ್ಲ ಹೇಳ್ಬೋದು, ಧೈರ್ಯವಾಗಿ ಹೇಳ್ಬೋದು, ಎಲ್ಲರೂ ಹೇಳ್ಬೋದು, ಕೊಡಿಸ್ಬೋದು, ಧೈರ್ಯವಾಗಿ ಹೇಳ್ಬೋದು. ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಯ್ತು. ಅದರಲ್ಲಿ ನಾನು ದುಡ್ಡು ಜಾಸ್ತಿ ಇಟ್ಟನೇನೋ ಅನ್ನಿಸ್ತು ಫಸ್ಟಿಗೆ. ಇವಾಗ ಹಾಸ್ಪಿಟ್ಲ್ಗಾದ್ರೆ ಅವ್ರು ಹೇಳ್ದಷ್ಟು ಟ್ರೀಟ್ಮೆಂಟ್ಗೆ ಕೊಡ್ತೀವಲ್ಲ, ಮೆಡಿಸಿನ್ಗೆಲ್ಲ ಅವ್ರು ಹೇಳಿದ ಟೈಮ್ಗೆಲ್ಲ ಹೋಗ್ಬೇಕಲ್ಲ ಹಾಸ್ಪಿಟ್ಲಿಗೆ.